ಗುರುಜಿ, ದ್ವಾದಶ ರಾಶಿಗಳಲ್ಲಿ ದ್ವಿತೀಯ ರಾಶಿ ವೃಷಭ ರಾಶಿ. ಈ ಹೊಸ ವರ್ಷದ ಶುಭ ಸಂದರ್ಭದಲ್ಲಿ ಈ ದ್ವಿತೀಯ ರಾಶಿಯಾಗಿರುವಂತಹ ವೃಷಭ ರಾಶಿಯವರು ಯಾವ ರೀತಿ ಮುನ್ನೆಚ್ಚರಿಕೆ ಕ್ರಮಗಳನ್ನು ವಹಿಸಬೇಕಾಗುತ್ತೆ? ಈ ವೃಷಭ ರಾಶಿ ಶುಕ್ರನ ಒಡೆತನದಲ್ಲಿರುವಂತಹ ರಾಶಿ. ಗುರುಬಲ ಬರುತ್ತೆ ಇವರಿಗೆ. ಗುರುಬಲ ಯಾವಾಗಲೂ ನಮ್ಮ ಕಾರ್ಯದ ಸಂದರ್ಭದಲ್ಲಿ, ಈ ಗುರುಬಲ ಅಂದ್ರೇನು, ನಮ್ಮಲ್ಲಿ ಪ್ರತಿಭೆ ಇರುತ್ತೆ, ಅದರ ಪ್ರತಿಭೆಗೆ ಬೇಕಾದಂತಹ ಅವಕಾಶಗಳು ಸಿಗಬೇಕು. ಈಗ ಯಾವುದೋ ಒಂದು ಅದ್ಭುತವಾದಂತಹ, ಈಗ ಅಮಿತಾಬ್ ಬಚ್ಚನ್ ಅಂತಹ ಒಂದು ಪ್ರತಿಭಾಪೂರ್ಣವಾದಂತಹ ದೊಡ್ಡ ನಮ್ಮ ಸಂದರ್ಭದ ನಟನೆ ಪ್ರಾರಂಭದ ದಿನಗಳಲ್ಲಿ ಆ ಗಾಡ್ ಫಾದರಿಗಾಗಿ ಅವರು ಒದ್ದಾಡಿದಂತಹ ಸಂದರ್ಭ, ಅದು ಅವರೇ ಬರಲು ಆ ಕಷ್ಟ ಏನಾಗಿತ್ತು ಅಂತ. ಇಂದಿರಾ ಗಾಂಧಿ ಅವರೇ ಅವರ ಗಾಡ್ ಫಾದರ್, ಗಾಡ್ ಮದರ್. ಆದರೂ ಅವರು ಪ್ರಾರಂಭದಲ್ಲಿ ಅನೇಕ ರೀತಿಯ ಕಷ್ಟಗಳನ್ನು ಅನುಭವಿಸ್ತಾರೆ. ನಂತರ ಆ ದಿವಾರ್ ಅನ್ನುವಂಥ ಸಿನಿಮಾ ಏನು ಬಂತು, ಅದು ಅವರ ಭಾಗ್ಯದ ಬಾಗಿಲನ್ನು ಅದು ತೆರೆಯುತ್ತೆ. ಅಂದರೆ ನಾನು ಸುಮ್ಮನೆ ಈ ಗಾಡ್ ಫಾದರ್ ಬೇಕು ಅನ್ನೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೀಗಾಗಿ ಈ ಗುರುಬಲ ಅನ್ನುವಂಥದ್ದು ವಿಶ್ವಾವಸು ಸಂವತ್ಸರದಲ್ಲಿ ಈ ಒಂದು ವೃಷಭ ರಾಶಿಯವರಿಗೆ ಗುರುಬಲ ಸಿಗೋದ್ರಿಂದ ಅನೇಕ ರೀತಿಯ ತಮ್ಮ ಸಂವರ್ಧನೆಗೆ ಬೇಕಾದಂತಹ ವಿಚಾರದಲ್ಲಿ ಒಬ್ಬ ಗಾಡ್ ಫಾದರ್ ಅಥವಾ ಗಾಡ್ ಮದರನ್ನು ಇವರು ಪಡೆಯಬಹುದಾದಂತಹದ್ದಕ್ಕೆ ಹೆಚ್ಚಿನ ಸಾಧ್ಯತೆಗಳು ಇರ್ತವೆ. ಹಾಗೆಯೇ ಇವರಿಗೆ ಯೋಗಕಾರಕನಾದಂಥ, ಇವರ ರಾಶಿಗೆ ಯೋಗಕಾರಕನಾದಂತಹ ಶನೈಶ್ಚರ ಏನಿರ್ತಾನೆ, ಅವನು ಏಕಾದಶಕ್ಕೆ ಬರ್ತಾನೆ. ಅಂದರೆ ಕರ್ಮಸ್ಥಾನದಲ್ಲಿ ಕುಂಭದಲ್ಲಿ ಇದ್ದಂತಹ ಶನೈಶ್ಚರ ಈಗ ಏಕಾದಶಕ್ಕೆ ಬರ್ತಾ ಇದ್ದಾನೆ. ಈ ಏಕಾದಶಕ್ಕೆ ಬಂದಂತಹ ಶನೈಶ್ಚರ ಅನೇಕ ರೀತಿಯ ಲಾಭಗಳನ್ನು ಇವರಿಗೆ ನಿರ್ಮಾಣ ಮಾಡಿಕೊಡ್ಬೋದು. ಅದು ಆರ್ಥಿಕವಾದದ್ದಿರಲಿ, ಅಥವಾ ಪ್ರಮೋಷನ್ ವಿಚಾರದಲ್ಲಿರಲಿ, ಅಥವಾ ಮನೆ ಕಟ್ಟುವಂಥ ವಿಚಾರದಲ್ಲಿರಲಿ, ಅಥವಾ ಇನ್ನೇನೋ ಒಂದು ಮಕ್ಕಳು ಆಗಿರಲಿಲ್ಲ, ಮಕ್ಕಳಾಗೋ ವಿಚಾರದಲ್ಲಿರಲಿ, ಅಥವಾ ಮಕ್ಕಳ ಸಂದರ್ಭದ ಶಿಕ್ಷಣಕ್ಕೆ ಬೇಕಾದಂತಹ ವಿಚಾರಕ್ಕೆ ತಮ್ಮ ಸಹಾಯಸ್ತವನ್ನು ಚಾಚುವಲ್ಲಿ ಇವರಿಗೆ ಬೇಕಾದಂತಹ ಶಕ್ತಿಯನ್ನು ಒದಗಿಸ್ಕೊಡೋದ್ರಲ್ಲಿರಲಿ, ಇವೆಲ್ಲ ವಿಚಾರಗಳಿಗೂ ಕೂಡ ಶನೈಶ್ಚರ ತನ್ನದೇ ಆದಂಥ ರೀತಿಯ ಸಪೋರ್ಟನ್ನು ಇವರಿಗೆ ಕೊಡ್ತಾನೆ. ಹಾಗಾದರೆ ಇವರಿಗೆ ತೊಂದರೆ ಆಗುವಂಥದ್ದು ಎಲ್ಲಿ ಅಂತ ಕೇಳಿದರೆ, ಗುರುಬಲ ಇರುತ್ತೆ, ಶನೈಶ್ಚರನ ಸಂಪೂರ್ಣವಾದಂತಹ ದಿವ್ಯ ಅನುಗ್ರಹ ಇರುತ್ತೆ. ಆದರೂ ಕೂಡ ಇವರು ಎದುರಿಸಬೇಕಾದಂತಹ ವಿಚಾರ ಏನು ಅಂದರೆ, ಎಲ್ಲೋ ಒಂದು ಕಡೆ ಎಲ್ಲವೂ ಇದ್ದರೂ ಕೂಡ ಕೇತುವಿನ ಮೂಲಕವಾಗಿ ಅನೇಕ ರೀತಿಯ ಅಸಮಾಧಾನಗಳನ್ನು ಜೀವನದಲ್ಲಿ ಹೊಂದುವಂಥದ್ದಕ್ಕೆ ಏನಾಗುತ್ತೆ, ನಮ್ಮಲ್ಲಿ ಕೆಲವು ಸಲ ಈ ಪ್ರಮೋಷನ್ಗಳು ಸಿಕ್ಬಿಡ್ತವೆ. ಆದರೆ ಪ್ರಮೋಷನ್ ಸಿಕ್ಕಿದ ಸಂದರ್ಭದಲ್ಲಿ ಆ ಪ್ರಮೋಷನ್ಗೆ ಬೇಕಾದಂತಹ ಅನೇಕ ಜವಾಬ್ದಾರಿಗಳು ಜಾಸ್ತಿ ಆಗುವುದರ ಮೂಲಕ ಇವರ ಪಟ್ಟಿಗೆ ಸ್ಟ್ರೆಸ್ಸುಗಳು ಜಾಸ್ತಿ ಆಗುವಂಥ ಸಂದರ್ಭ ಬರಬಹುದು. ಅದು ಈ ಕೇತುವಿನ ಕಾರಣಕ್ಕಾಗಿ. ಹಾಗಾಗಿ ಕೇತುವಿನ ಸಂಬಂಧವಾದಂತಹ ಈ ಒಂದು ದುರ್ಭರವಾದಂತಹ ವಿಚಾರ ಇವರ ಜಾತಕದಲ್ಲಿ ಈಗ ಪಡಿ ಮೂಡುವುದರಿಂದಾಗಿ ಆ ವಿಚಾರದಲ್ಲಿ ಕೇತುವಿನ ಸಂಬಂಧವಾದಂತಹ ಎಚ್ಚರವನ್ನು ನಿರ್ವಹಿಸುವುದರಲ್ಲಿ ಹಾಗಾದರೆ ಕೇತುವಿನ ಬಗೆಗಾಗಿನ ಎಚ್ಚರ ಅಂದ್ರೆ ಏನು? ಕೇತುವನ್ನು ರಿಪ್ರೆಸೆಂಟ್ ಮಾಡುವಂತಹ, ಸಂಕೇತಿಸುವಂತಹ ಒಂದು ದೈವ ಅಂತಂದರೆ ಅದು ಗಣಪತಿಯಾಗಿರುತ್ತೆ. ಅಂತಹ ಗಣಪತಿಯ ಆರಾಧನೆಯನ್ನು, ಧ್ಯಾನವನ್ನು, ಅಥವಾ ಗಣಪತಿಯ ಸಂಬಂಧವಾದಂತಹ ಶರಣಾಗುವಿಕೆಯನ್ನು ಮಾಡಿದಂತಹ ಸಂದರ್ಭದಲ್ಲಿ ಕೇತುವಿನ ದೋಷದಿಂದ ದೂರವಾಗುವಂತಹ ಸಂದರ್ಭ ಇವರಿಗೆ ಬರುತ್ತೆ. ಅಷ್ಟೇ ಅಲ್ಲ, ಬರೀ ಕೇತುವಿನಿಂದ ಮಾತ್ರ ತೊಂದರೆ ಅಂತ ಕೇಳಿದರೆ, ಕೆಲಸದ ಸ್ಥಳದಲ್ಲೂ ಕೂಡ ಪ್ರಮೋಷನ್ ಸಿಗಬಹುದು, ಆದರೆ ಸ್ಟ್ರೆಸ್ ಇರುತ್ತೆ. ಆ ಸ್ಟ್ರೆಸ್ಸು ಅದನ್ನು ನಿಭಾಯಿಸುವಂತಹ ಒಂದು ಆ ದಾರ್ಢ್ಯತೆಯನ್ನು, ಆ ಮನಸ್ಸಿನ ಸಂದರ್ಭದ ಒಂದು ಗಟ್ಟಿತನವನ್ನು ಇವರು ಹೊಂದಿರಲೇಬೇಕಾಗತ್ತೆ. ಆ ಗಟ್ಟಿತನವನ್ನು ಹೊಂದದೆಯೇ ಕೇವಲ ಪ್ರಮೋಷನ್ ಮಾತ್ರ ಸ್ವೀಕಾರ ಮಾಡ್ತೇನೆ ಅಂತಂದರೆ, ವೃಷಭ ರಾಶಿಯವರಿಗೆ ಮನೆಯಲ್ಲಿ ಸುಖವಿರಬಹುದು, ಆದರೆ ಆಫೀಸ್ನಲ್ಲಿ ಸುಖವಿರುವಂಥದ್ದು ಖಂಡಿತವಾಗಿ ಕಷ್ಟದ್ದಾಗುತ್ತೆ. ಅಷ್ಟೇ ಅಲ್ಲ, ಕೆಲವರು ಏನು ಮಾಡಿರ್ತಾರೆ ಜೀವನದಲ್ಲಿ, ತಾವು ಆಫೀಸ್ನಲ್ಲಿ ಕೆಲಸ ಮಾಡ್ತಾನೂ ತಮ್ಮದೇ ಆದಂಥ ಒಂದು ಬಿಸ್ನೆಸ್ಸನ್ನು ಇಟ್ಕೊಂಡಿರ್ತಾರೆ. ಇಂತಹ ಬಿಸ್ನೆಸ್ಸನ್ನು ಇಟ್ಕೊಂಡಂತಹ ಸಂದರ್ಭದಲ್ಲಿ ಆ ಬಿಸ್ನೆಸ್ಸಿನ ಸಂದರ್ಭದ ವಿಚಾರದಲ್ಲಿಯೂ ಕೂಡ ಶ್ರೂಡ್ನೆಸ್ಸನ್ನು ಇವರು ತೋರಿಸ್ಬೇಕಾಗತ್ತೆ. ಆ ಶ್ರೂಡ್ನೆಸ್ ಆಫೀಸ್ನಲ್ಲೂ ಸಾಧ್ಯವಾಗದೆ, ತಾವು ಮಾಡುವಂತಹ ಬಿಸ್ನೆಸ್ನಲ್ಲೂ ಸಾಧ್ಯವಾಗದೆ, ಕೆಲವು ರೀತಿಯ ಅಸಮತೋಲನ ತಮ್ಮ ಬದುಕಿನ ವರ್ತಮಾನ ಸಂದರ್ಭದಲ್ಲಿ ಸರ್ರನೆ ಉದ್ಭವಿಸುವಂತಹ ಒಂದು ವಿಚಾರ ಇವರಿಗೆ ಬರುವಂಥದ್ದಕ್ಕೆ ಸಾಧ್ಯತೆ ಇರುತ್ತೆ. ಈ ಸಾಧ್ಯತೆಗಳು ಯಾಕಿರುತ್ತೆ ಅಂದರೆ, ಅದು ಪ್ರಧಾನವಾಗಿ ರಾಹುಕೇತುಗಳಿಂದ ಸಿಗುವಂತಹ ಒಂದು ಏಟಾಗಿರೋದ್ರಿಂದ ಆ ಏಟುಗಳನ್ನು ಭರಿಸಿಕೊಳ್ಳಬೇಕಾದಂತಹ ಒಂದು ತಾಳ್ಮೆಯನ್ನು, ದಾರ್ಢ್ಯತೆಯನ್ನು ಇವರು ವಹಿಸಬೇಕು. ಇಷ್ಟೇ ಅಲ್ಲ, ಇವರು ಕೆಲವು ಪ್ರಾಪ್ತಿಯ ವಿಚಾರಗಳಲ್ಲಿ, ಅಥವಾ ಈ ಒಂದು ರಾಶಿಯ ಜನ ಸಿನಿಮಾದ ಸಂದರ್ಭದಲ್ಲಿ ತಮ್ಮನ್ನು ತೊಡಗಿಸ್ಕೊಂಡಿದ್ದಾರೆ ಅಂತಾದರೆ, ಅಥವಾ ಈ ಸಿನಿಮಾಗಳ ಡಿಸ್ಟ್ರಿಬ್ಯೂಷನ್ ವಿಚಾರದಲ್ಲಿ ಇವರು ತಮ್ಮದೇ ಆದಂತಹ ಕರ್ತವ್ಯವನ್ನು ನಿರ್ವಹಿಸುವವರು ಅಂತಾದರೆ,
ಅಥವಾ ಇನ್ಯಾವುದೋ ಒಂದು ಸ್ವರೂಪದಲ್ಲಿ ಆರ್ಟ್ ಫಾರ್ಮ್ಸ್ ಏನಿದೆ, ಡ್ಯಾನ್ಸ್ ಅಥವಾ ಯಾವುದೇ ರೀತಿಯ ಇದೆ ಚಿತ್ರಕಲೆ ಅಥವಾ ಈ ಮಾಡೆಲಿಂಗ್, ಈ ಎಲ್ಲ ವಿಚಾರಗಳಲ್ಲಿ ಸಾರ್ಥಕ್ಯವಾದಂತಹ ಹೆಜ್ಜೆಗಳನ್ನು, ಸಾರ್ಥಕ್ಯಪೂರ್ಣವಾದಂತಹ ಗಾಡ್ ಫಾದರ್ಸ್ ಅಥವಾ ಗಾಡ್ ಮದರ್ಗಳು ಅವರ ಸಂಬಂಧವಾದಂತಹ ಬೆಂಬಲದೊಂದಿಗೆ ಇವರು ಮುಂದರಿದು ಹೋದರು ಅಂತಾದರೆ ಈ ವರ್ಷ ಅನೇಕ ರೀತಿಯ ಒಂದು ಅಭ್ಯುದಯವನ್ನು ಕಾಣಬೇಕಾದಂತಹ ಒಂದು ಅನುಗ್ರಹಕ್ಕೂ ಇವರು ಗ್ರಹಗಳ ಮೂಲಕವಾಗಿ ಪಾತ್ರರಾಗ್ತಾರೆ. ಹಾಗಾಗಿ ವೃಷಭ ರಾಶಿಯವರಿಗೆ ಅತ್ಯಂತ ಆಶಾದಾಯಕವಾದ ಬೆಳಕಿನಿಂದ ತುಂಬಿದಂತಹ ವರ್ಷವಾಗಿ ವಿಶ್ವಾವಸು ನಿಂತುಕೊಳ್ಳುತ್ತೆ. ಹಾಗಾಗಿ ವಿಶ್ವಾವಸು ಇವರಿಗೆ ವಿಶ್ವಾಸದ ವರ್ಷವಾಗಿ ನಿಂತುಕೊಳ್ತಾ ಇದೆ. ಸರ್ಪದ ಹೊರತಾಗಿ ಈ ಸರ್ಪದ ವಿಚಾರದಲ್ಲಿ ಮಾತ್ರ ಸ್ವಲ್ಪ ಈ ಒಂದು ಭಗವತ್ ಸ್ವರೂಪಿಯಾದಂತಹ ನಾರಾಯಣನನ್ನು, ಭಗವತ್ ಸ್ವರೂಪಿಯಾದಂತಹ ಗಣೇಶನನ್ನು ಆರಾಧಿಸುವಂತಹದ್ದು ಬಹಳ ಮುಖ್ಯವಾಗಿರುತ್ತೆ. ಯಾಕೆಂದರೆ ಸರ್ಪದಲ್ಲಿ ಅನೇಕ ರೀತಿಯ ಸರ್ಪಗಳಿರ್ತವೆ. ಈ ಸರ್ಪಗಳ ವಿಚಾರ ಹೇಗೆ ಅಂದರೆ, ಅಮೃತತ್ವವನ್ನು ಹೊಂದಿದಂತಹ ಸರ್ಪಗಳು ಇರ್ತವೆ. ನಾವು ಶಂಖಪಾಲ ಅಥವಾ ನಾವು ಅನೇಕ ರೀತಿಯ ಅನಂತೋ ವಾಸುಕಿ ಶೇಷ ಪದ್ಮನಾಭಶ್ಚ ಕಂಬಳ, ಈ ರೀತಿಯ ಈ ದೈವ ಸ್ವರೂಪದ ಹೆಸರಿನ ಈ ಸರ್ಪಗಳು ಏನಿದ್ದಾವೆ, ಇವು ಸರ್ಪಗಳಾದರೂ ಕೂಡ ತಮ್ಮ ವಿಷದ ಮೂಲಕವಾಗಿ ಅಮೃತತ್ವವನ್ನು ಕೊಡುವಂತಹ ವಿಶೇಷ ಶಕ್ತಿಯನ್ನು ಹೊಂದಿರ್ತವೆ. ಆದರೆ ಕಾರ್ಕೋಟಕದಂತಹ ಸರ್ಪದ ವಿಚಾರ ಬಂದಾಗ, ಯಾಕೆಂದರೆ ಆ ಜಾತಕದಲ್ಲಿ ಇವರ ಸಂಬಂಧವಾದಂತಹ ರಾಹುಕೇತುಗಳು ಯಾವ ಅಂಶವನ್ನು ಹೊಂದಿದ್ದಾವೆ, ಯಾವ ರೀತಿಯ ವಿಧ್ವಂಸಕ ಕೃತ್ಯಗಳನ್ನು ಮಾಡಬಹುದಾದಂತಹ ಚೈತನ್ಯವನ್ನು ಪಡೆದಿದ್ದಾವೆ ಅನ್ನುವಂಥದ್ದನ್ನು ಮುಖ್ಯವಾಗಿ ಪರಿಶೀಲಿಸಬೇಕಾಗತ್ತೆ. ಅಂತಹ ವಿಧ್ವಂಸಕಾರಿ ಕಾರ್ಕೋಟಕ ಸ್ವರೂಪದ ಅಥವಾ ಧೃತರಾಷ್ಟ್ರ ಸ್ವರೂಪದ ವಿಷಕಾರಿಯಾದಂತಹ, ಪರಮ ವಿಷಕಾರಿಯಾದಂತಹ ಸ್ವರೂಪಗಳ ಸರ್ಪಗಳು ಇವರಿಗೆ ತೊಂದರೆಯನ್ನು ಕೊಡುವಂತಹ ಸ್ವರೂಪದಲ್ಲಿ ರಾಹುಕೇತುಗಳ ಒಂದು ಆವರಣದೊಂದಿಗೆ ಇವರ ಜಾತಕದಲ್ಲಿ ಇದ್ದಾರೆ ಅಂತ ಆದರೆ ಮಾತ್ರ ಬಹಳ ಎಚ್ಚರದಿಂದ ಇವರು ಈ ವರ್ಷದ ಹೆಜ್ಜೆಗಳನ್ನು ಕೂಡ ಅನೇಕ ಯಶಸ್ಸಿನ ಒಂದು ಆ ಗೆಲ್ಲುವ ಗರಿಗಳು ಇವರಿಗೆ ಸಿಗುತ್ತವೆ ಅಂತಾದರೂ ಕೂಡ ಆ ಗೆಲುವಿನಲ್ಲಿಯೂ ಕೆಲವೊಂದು ರೀತಿಯ ಯಾವುದೋ ಒಂದು ಸರ್ರನೆ ನಾವು ಮೀಟ್ ಮಾಡಬಹುದಾದಂತಹ ಲಾಸ್ ಅಥವಾ ಯಾವುದೇ ರೀತಿಯ ಹೆಸರು ಬಂದರೂ ಕೂಡ ಹೆಸರನ್ನು, ವರ್ಚಸ್ಸನ್ನು ಕಳೆದುಕೊಳ್ಳಬಹುದಾದಂಥದ್ದು. ನಾವಿವತ್ತು ಅದನ್ನು ನಾವು ಹೆಸರು ಹೇಳೋದು ಬೇಡ. ಈ ಕೆಲವು ಸಿನಿಮಾ ಅನೇಕ ರೀತಿಯ ಅದ್ಭುತವಾದಂತಹ ಯಶಸ್ಸನ್ನು ಹೊಂದಿದೆ ಅಂತ ಹೇಳುವಂತಹದ್ದು ಒಂದು ವರ್ತಮಾನದ ದೊಡ್ಡ ಸಂಗತಿಯಾಗಿ ನಿಂತರೂ ಕೂಡ ಯಾವುದೋ ಒಂದು ಶಕ್ತಿ ಅಂತಹ ಯಶಸ್ಸನ್ನು ಪಡೆದಂತಹ ನಟನನ್ನು ಕೂಡ ಕಾರಾಗೃಹಕ್ಕೆ ತಳ್ಳುವಂತಹ ವಿಚಾರದಲ್ಲಿ ಅನೇಕ ವಿಚಾರಗಳನ್ನು ನಾವು ಇವತ್ತಿನ ವರ್ತಮಾನದಲ್ಲಿ ಅಲ್ಲಿ ಇಲ್ಲಿ ನಾವು ಗಮನಿಸ್ತಾನೆ ಇರ್ತೇವೆ. ಹಾಗಾಗಿ ಎಲ್ಲಿ ಬೆಳಕಿದೆಯೋ ಅಲ್ಲಿ ಸರ್ರನೆ ಕತ್ತಲು ಬಂದುಬಿಡಬಹುದಾದಂತಹದ್ದು ಈ ಸರ್ಪದ ಮೂಲಕ ಸಾಧ್ಯವಾಗುವಂತಹ ಕ್ರಿಯೆ ಇದ್ದಿರೋದ್ರಿಂದ ಇದರ ಬಗೆಗೆ ಬಹಳಷ್ಟು ಎಚ್ಚರಿಕೆಯಿಂದ ಇರಬೇಕು. ಎಚ್ಚರಿಕೆ ಎಂದರೇನು? ಹಾಗಾದರೆ ನಮ್ಮ ಶರಣಾಗತಿ. ಯಾರಿಗೆ ಶರಣಾಗತಿ? ವಿಶೇಷವಾಗಿ ಗಣೇಶನಿಗೆ ಮತ್ತು ವಿಷ್ಣುವಿಗೆ. ಹಾಗಾಗಿ ಈ ರಾಶಿಯವರಿಗೆ ಒಳಿತುಗಳೇ ಜಾಸ್ತಿ ಇದೆ, ಆದರೂ ಸರ್ರನೆ ಎರಗುವಂಥ, ಯಾಕೆಂದರೆ ಜಾತಕದಲ್ಲಿ ಒಮ್ಮೊಮ್ಮೆ ಬಂಧನ ಯೋಗ ಇರುತ್ತೆ, ಒಮ್ಮೊಮ್ಮೆ ಅನೇಕ ರೀತಿಯ ಕೆಟ್ಟ ಕುಜದೋಷಗಳಿರ್ತವೆ, ಅನೇಕ ರೀತಿಯ ಮೂಲ ನಕ್ಷತ್ರದ ದೋಷಗಳಿರ್ತವೆ. ಇಂಥದ್ದೆಲ್ಲ ಇದ್ದಾಗ ಏನಾಗುತ್ತೆ ಅಂತಂದರೆ, ಮೂಲ ನಕ್ಷತ್ರದ ದೋಷ ವೃಷಭ ರಾಶಿಯವರಿಗೆ ಬರದೇ ಹೋದರೂ ಕೂಡ ಈ ರಾಶಿಯ ಒಂದು ಯಜಮಾನ ಏನಿದ್ದಾನೆ ಗುರು, ಇವರಿಗೆ ತನ್ನ ಸಂದರ್ಭದ ಒಂದು ಗುರು ಬಲವನ್ನು ಕೊಟ್ಟರೂ ಕೂಡ ಜಾತಕದಲ್ಲಿ ಇನ್ನೇನೋ ಒಂದು ರೀತಿಯ ತನ್ನ ಪಾತ್ರವನ್ನು ಅವನು ನಿರ್ವಹಿಸುವಂತಹ ಸಂದರ್ಭ ಇದೆ ಅಂತಾದರೆ, ಬಂಧನ ಯೋಗ ಅಥವಾ ಕುಜದೋಷ ಇರುವಂತಹ ಸಂದರ್ಭದಲ್ಲಿ ಈ ರಾಶಿಯವರಿಗೆ ಆತ ಕೆಟ್ಟದ್ದನ್ನೂ ಮಾಡುವಂತಹದ್ದಕ್ಕೆ ಅವಕಾಶ ಇರುತ್ತೆ. ಹಾಗಾಗಿ ಇವನ್ನೆಲ್ಲವನ್ನು ಎಲ್ಲ ನಿಟ್ಟಿನಲ್ಲಿಯೂ ಯೋಚಿಸಿ ಎಚ್ಚರಿಕೆ ಹೆಜ್ಜೆಯನ್ನು ಇಡಬೇಕಾದಂಥದ್ದು ಅವಶ್ಯಕತೆ ಇದೆ. ಆದರೆ ಇವರನ್ನು ನಾನು ಕಾಂಗ್ರ್ಯಾಚುಲೇಟ್ ಮಾಡೋದು ಯಾಕೆ ಅಂದರೆ, ಅಶುಭಕ್ಕಿಂತ ಶುಭ ಇವರಿಗೆ ಜಾಸ್ತಿ ಇದೆ. ಹಾಗಾಗಿ ಎಲ್ಲ ವೃಷಭ ರಾಶಿಯವರಿಗೂ ಬಾಸ್ ಟಿವಿಯ ವತಿಯಿಂದ ಮತ್ತು ನನ್ನ ವೈಯಕ್ತಿಕವಾದ ನೆಲೆಯಿಂದ ಈ ಹೊಸ ವರ್ಷದ ವಿಶ್ವಾವಸು ಸಂವತ್ಸರದ ಯುಗಾದಿಯ ಶುಭಾಶಯಗಳನ್ನು ಹೇಳ್ತಾ ಇದನ್ನು ಇಲ್ಲಿ ಮುಕ್ತಾಯಗೊಳಿಸ್ತಿದ್ದೇನೆ. ನಮಸ್ಕಾರ. ವೃಷಭ ರಾಶಿಯ ಕುರಿತಾಗಿ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ರಿ ಗುರುಜಿ, ಧನ್ಯವಾದ. ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.